ತರಣ ಮಣಿ ತಂದಾಲೆ ನಾದಂಜಿನ ಕಡಲಿನ ತರಣ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ರೇಜಿ ಸಿಸ್ಟರ್ ತೇಜು ಆ್ಯಂಡ್ ದೀಕ್ಷಾ. ಇವತ್ತು ಬಂದ್ಬಿಟ್ಟು ಗಂಗೂರು ಪಲ್ಲಕ್ಕಿ ಪ್ಲಸ್ ಕರಗ. ಫೈನಲಿ ದ ವೇಟ್ ಇಸ್ ಓವರ್. ಬನ್ನಿ ಹೋಗೋಣ, ಅಲ್ಲಿ ಹೋಗಿ ಮಾತಾಡ್ತೀವಿ. ಸೊ ಗಾಯ್ಸ್, ಇವಾಗ ರಾತ್ರಿ 12 o'clock ಆಗಿದೆ. ಮೂರು ಹುಡುಕ್ತೇವೆ. ಸೊ ಇವಾಗ ದೇವಸ್ಥಾನದಲ್ಲಿ ಕರ್ಗ ಇವಾಗೆ ಅಂತ ಹೇಳಿದ್ದಾರೆ. ಕರ್ಗ ಇವಾಗ ಕರ್ಗೆ ಎತ್ತೋರು ಇವಾಗ ರೆಡಿ ಆಗ್ತಿದ್ದಾರೆ. ನಂಗೆ ಗೊತ್ತಾಯಿತು, ಸ್ನಾನ ಮಾಡ್ತಿದ್ರು ಅಂತ ಹೇಳಿದ್ರು. ರೆಡಿ ಆಗ್ತೀನಿ ಈಗ ಅರ್ಧ ಗಂಟೆಯಲ್ಲಿ ಬಂದ್ಬಿಟ್ಟು. ಸೊ ಇವಾಗ ಹೋಗ್ತಿದ್ದೀವಿ. ಆಮೇಲೆ ಪಲ್ಲಕ್ಕಿನೂ ಇವತ್ತೇ ಅಂತೆ, ಆದರೆ ಬೆಳಗ್ಗೆ ಇದೆ. ಸೊ ನಾವು ಮನೆಗೆ ಹೋಗ್ಬಿಟ್ಟು ಬರ್ತೀವಾ ಇಲ್ಲ ಅಲ್ಲೇ ಇರ್ತೀವ ಅಂತ. ಸೊ ಬನ್ನಿ. ಅವ್ರು ಕಾಯ್ಸರು ಹುಡ್ಕೊಂಡ್ರೆ ಬಂದಿಲ್ಲ, ನನಗೆಲ್ಲ ಇಟ್ಕೊಂಡಿದ್ದೀನಿ. ನಾನು ಇನ್ನೂ ಬ್ಯಾಕ್ ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಬರ್ತಿಲ್ಲ, ಹಿಂಗೆ ಹೋಗ್ಕೊಡ್ತೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ನಾನು ಬ್ಯಾಕ್ ಕ್ಯಾಮ್ರಾ ತೆಗ್ದೆ. ದೀಕ್ಷಾ ದ ಗ್ರೇಟ್ ನನ್ನ ಡ್ರೆಸ್ ಹರಿದ್ಬಿಟ್ಲು. ಹಲೋ, ಯು ದ ಗ್ರೇಟ್ ಅಲ್ಲ, ಎಂಥದ್ದು ಇಲ್ಲ. ನಾನು ಇಳಿಯೋ ತನಕ ತಾಳ್ಮೆಯಿಂದ ಇರಬೇಕು. ಈ ಹಬ್ಬ ಏನಾದರೂ ಒಂದು ಎಡ್ವರ್ಟ್ ಮಾಡಿಲ್ಲ ಅಂದರೆ ಏನು ಸ್ಟಾರ್ಟ್ ಮಾಡಿದ್ದು ಸರಿ. ಖುಷಿ ಪಡು, ನಾನು ಬೈದಿರ ನಗ್ತಾ ಇದ್ದೀನಿ. ಅಲ್ಲಿ ಆಡ್ಬೇಕಂತ ಇಲ್ಲೊಂದು ದೇವ್ರ ಇವಾಗ ಪಲ್ಲಕ್ಕಿ ಸ್ಟಾರ್ಟ್ ಆಗಿದೆ. ಹೋಗಿದ್ದಾರೆ 15 ನಿಮಿಷ ಆಯಿತು. ಈ ಸತಿ ನಮ್ಮ ಮಮ್ಮಿಗೆ ತಲೆ ಸುಧಾರ ಆಗ್ತಿದೆಯಂತೆ. ನನಗೇನು ಅಷ್ಟು ಆಗ್ತಿಲ್ಲ. ಒಳಗಡೆ ಹೊಟ್ಟೋಗ್ಬಿಟ್ರು. ಅಲ್ಲೇ 20 ರೂಪಾಯಿ ಅಂತಿದೆಯಲ್ಲ. ದೀಕ್ಷಾ ಶಾಪಿಂಗ್ ಚಾಲೆಂಜ್ ಮಾಡ್ತಾಳ ಅಂತ. ಕೊಡು ಕಾಸು. ತಿನ್ನೋದೆ, ಬರೀ ತಿನ್ನೋದೆ, ಬರೀ ತಿನ್ನೋದೆ. ಯಾರಿಗಿಷ್ಟ ಅದು ನಿಮಗೆ? ಜರ್ಗು ಅಂದರೆ ಎಷ್ಟು ಇಸ್ಕೊಂಡಿದ್ದೀರಾ ನೋಡಿ. ಇವಳಾದ್ರೂ ಇನ್ನೊಂದು ಇಸ್ಕೊಂಡು. ದೀಕ್ಷಾ ದೀಕ್ಷಾ ಏಯ್ ಕರಿಯೋಣ ಇಲ್ಲಿ ಇಸ್ಕೊಳಕ್ಕೆ. ಅದೇನಾ ಇದು ಕೊಡ್ದ್ಬಿಟ್ಟು ಆಮೇಲೆ ಇಸ್ಕೊಳ್ಳೋಣ.
எந்த பக்கம் போவேன் ನನ್ನ ಮಾತ್ರ ಕಲ್ಬಡಿ ಏನಾಗಿದೆ
ನಾವು ಕರ್ಗ ನೋಡ್ಕೊಂಡು ಬಂದು ಪ್ರಸಾದ ತಿಂತಾ ಇದೀವಿ. ತೋರ್ಸೋದೇ ಮರ್ತೋಗ್ಬಿಟ್ಟೆ. ಮೆಮೊರಿ ಲಾಸ್ ಆಗ್ಬಿಟ್ಟಿದೆ. ಗಾಯ್ಸ್ ಕರ್ಗ ಮುಗೀತು. ಮುಗ್ದಿಲ್ಲ ಅಂದರೆ ದೇವಸ್ಥಾನ ಹತ್ರ ಮುಗೀತು. ಸೊ ಇವಾಗ ಏನಂದರೆ ಎಲ್ಲರ ಮನೆಗೂ ಅದಿನ್ನೊಂದು ವಿಡಿಯೋಲಿ ಸೊ ಎಲ್ಲರ ಮನೆಗೂ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾರಲ್ವ. ಸೊ ಅದಕ್ಕೆ ಹೋಗಿದೆ. ಸೊ ನಾವು ಸಾಕು ಅಂತ ಅಂದ್ಬಿಟ್ಟು ಮನೆಗೆ ಹೋಗೋಣ ಅಂದ್ಕೊಂಡ್ವಿ. ಆ್ಯಂಡ್ ಇರಿ ತೋರಿಸ್ತೀನಿ. ನೋಡಿ ಕಿತ್ತೋಯ್ತು ನನ್ನ ಚಪ್ಪಲಿ ಕಿತ್ತೋಯ್ತು. ಆ್ಯಂಡ್ ಇವತ್ತು ಚೆನ್ನಾಗಿ ತೊಳೆದ್ಬಿಟ್ರು. ನನ್ನ ಕಾಲ ಮೇಲೆ ನಿಂತ್ಕೊಂಡು ಬಿಟ್ಟಿದ್ರು ಒಂದು ಅಂಕಲ್. ನಾನು ಹಿಂಗೆ ತಳ್ಳಿಬಿಟ್ಟೆ. ಇವರೆಲ್ಲ ನೋಡ್ಕೊಂಡು ಏನು ಹೊಡಿತಿದ್ದೆ ಅಂತ. ನಾನು ಹೊಡೆದಿಲ್ಲ, ನಾನು ಕಾಲ ಮೇಲೆ ನಿಂತಿದ್ದೆ. ಅದಕ್ಕೆ ಹಿಂಗೆ ತಳ್ಳಿದೆ ನೀವು ಹೋಗಿ ಮುಂದಕ್ಕೆ ಅಂತ. ಎಷ್ಟು ರಶ್ ಇತ್ತು ಗೊತ್ತಾ. ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀವಿ. ಎಲ್ಲರೂ ಮಾಡಿದ್ದೀರಾ ಲೈಕ್ ಮಾಡಿ ಆ್ಯಂಡ್ ಎಲ್ಲರೂ ಶೇರ್ ಮಾಡಿ. ಏನೋ ಮಾಡ್ತಿದ್ದಾರೆ ಅನ್ಸುತ್ತೆ. ರಾಯಚೂರು 600 ನಿಮಿಷ ಇನ್ನೊಂದ್ಸತಿ ಆಯ್ ಮಾಡು ಹುಳಾಗಲ್ಲ ತಿರುಗಿಬಿಟ್ಟು ಆಯ್ ಮಾಡು. ಆಮೇಲೆ ಯೂಟ್ಯೂಬಲ್ಲಿ ನೋಡು. ಆರಾಮಾಗಿ ನೋಡಿ ಏನು ತೊಂದರೆ. ನಿಮಗೆ ಕೊಡೋದು ಇವಾಗ ತರ್ಸೋದು. ಹಾವು ತರ್ಸು. ಬಂತು ಹಂಗೆ ಜೀವ
ವಿಡಿಯೋ ಆಯ್ ಮಾಡಲ್ಲ ಮಾಡಲ್ಲ ಅನ್ಬಿಟ್ಟು ಮಾಡ್ತಿದ್ಯಾ? ನೀವಿಬ್ರು ಒಂದು ಅಬ್ಸರ್ವೇ ಮಾಡಿಲ್ಲ ಗಾಯ್ಸ್. ನನ್ನ ಚಪ್ಪಲಿ ಕಿತ್ತೋಗ್ಬಿಡ್ತೀನಿ, ಇನ್ನೊಂದು ಚಪ್ಪಲಿ ಕೂಡ, ಅದಕ್ಕೆ ಬಿಟ್ಬಿಟ್ಟೆ. ಸೊ ಗಾಯ್ಸ್ ಮನೆಗೆ ಬಂದ್ವಿ ಇವಾಗ. ಪಪ್ಪ ಮಲಗಿದ್ದಾರೆ ಆ್ಯಕ್ಚುಲಿ, ಸೊ ಅದಕ್ಕೆ ಮತ್ತೆ ಮಾತಾಡ್ತಿದ್ದೀವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಕರ್ಗ. ನಾನು ಫಸ್ಟ್ ಟೈಮ್ ನೋಡಿದ್ದು, ನಂಗೆ ತುಂಬ ಖುಷಿ ಆಯಿತು ನೋಡಿಬಿಟ್ಟು. ಅದಿದೆಯಲ್ಲ ಅದು ಅದು ನಂಗೆ ಇಷ್ಟ ಆಯ್ತು, ಒಂಥರ ಚೆನ್ನಾಗಿದೆ. ಆಮೇಲೆ ಆ ಸಾಂಗ್ ಅಂತಾರ ನನಗೆ ಇಷ್ಟ, ಸಾಂಗು ಇಷ್ಟ. ಆ್ಯಂಡ್ ಲಾಸ್ಟ್ ನಮಗೆ ಹೂವು ಎಲ್ಲ ಹಾಕಿದ್ದು ವೀಡಿಯೋ ಮಾಡ್ತಿದ್ದಾಗ ಅದರಲ್ಲಿ ತುಂಬ ಕ್ಲಿಯರಾಗಿ ಕಾಣಿಸ್ತು. ಆ್ಯಂಡ್ ಇಟ್ ವಾಸ್ ನೈಸ್. ಆ ಸಿನಿಮಾಗೆ ಕಥೆದ್ದೆಲ್ಲ ಡಿಸೆಂಬರ್ ಅಂತೀನಿ. ಆ್ಯಂಡ್ ನೋಡಿಬಿಟ್ಟು ಒಂಥರ ಮನಸ್ಸಿಗೆ ಪೀಸ್ಫುಲ್ ಆಯಿತು. ಈ ಸತಿ ನಂಗೆ ಸ್ವಲ್ಪ ಫಸ್ಟ್ ಟೈಮ್ ನೋಡಿದ ತಕ್ಷಣ ಸ್ವಲ್ಪ ಒಂಥರ ತಲೆ ಸುತ್ತ ಥರ ಆಯಿತು. ಬಟ್ ದೆನ್ ಆಮೇಲೆ ತುಂಬ ಚೆನ್ನಾಗಿತ್ತು. ನಾವು ಎಷ್ಟಿದೆ ಅಂತ ಲಿಪ್ಸ್ಟಿಕ್ ಎಲ್ಲ ಗೊತ್ತಾಗ್ತಾ ಇದೆ. ಏನಿಲ್ಲ, ಒಂದು ಸ್ವಲ್ಪ ಪಲಾವ್ ತಿಂದರೆ ಆ್ಯಂಡ್ ಜ್ಯೂಸ್ ಕೊಡ್ತೀವಿ ಅಷ್ಟೇ. ಜ್ಯೂಸ್ ನಾವು ಎಷ್ಟು ಕೊಡ್ತೀವಿ. ಸೊ ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತೀವಿ. ಆ್ಯಂಡ್ ಪಲ್ಲಕ್ಕಿದು ಇನ್ನೊಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಬೆಳಗ್ಗೆ ಮತ್ತೆ 8 ಗಂಟೆಗೆ ಸುಮ್ಮನೆ ಅಲ್ಲಿ ಏನು ಮಾಡೋದು ಅಂತ ಮನೆಗೆ ಬಂದರೆ, ತಿರ್ಗಾ 9 ಗಂಟೆ ಆ ಥರ ಹೋಗೋಣ. 4 ಗಂಟೆ, ಇವಾಗ 8 ಗಂಟೆ 9 ಗಂಟೆ. ಸೊ 3 hours ನಿದ್ದೆ ಮಾಡ್ತೀವಿ. ಆ್ಯಂಡ್ ಹುಡುಗಿ ಮತ್ತು ಆ ಮಕ್ಕಳು ಎಲ್ಲ ತೋರಿಸಿದ್ನಲ್ಲ, ಅವ್ರ ಹತ್ರ ಸುಮ್ಮನೆ ಮಾತಾಡ್ತಿದ್ದೆ. ಆಮೇಲೆ ಅವ್ರ ಹತ್ರ ಎಲ್ಲ ಸಬ್ಸ್ಕ್ರೈಬ್ ಮಾಡಿಸಿ ಅವ್ರು ಯಾರು ಗೊತ್ತಾಗಲ್ಲ. ಅವರೆಲ್ಲ ಚೆನ್ನಾಗಿ ಮಾತಾಡಿದ್ರು. ಸೊ ನನಗೂ ತುಂಬ ಖುಷಿ ಆಯಿತು. ಆ್ಯಂಡ್ ಯಾರೋ ಒಬ್ಬರು ಒಂದು ಸ್ವಲ್ಪ ಜನ ಹೋದರು, ನಾನು ವೀಡಿಯೋ ಮಾಡ್ತಿದ್ದೆ ನೋಡಿಬಿಟ್ಟು ಈ ಕ್ರೇಜಿ ಸಿಸ್ಟರ್ಸ್ ಅಂತಂದರು. ಬಟ್ ಬಂದು ಅವ್ರು ಮಾತಾಡಿಸ್ಲಿಲ್ಲ. ಸೊ ಹುಡುಗರವರು, ಸೊ ಅದಕ್ಕೆ ಮಾತಾಡ್ಸಿಲ್ಲ ಅನಿಸುತ್ತೆ. ಸೊ ನನ್ನ ಚಾನಲ್ ಹೆಸರು ಅಂತ ನಾನು ಹಿಂದೆ ತಿರುಗಿ ನೋಡ್ತಿದ್ದೆ, ಅವ್ರು ಹಿಂದೆ ತಿರುಗಿ ನೋಡ್ತಿದ್ರು. ಸೊ ಹಂಗಾಯಿತು. ಸೊ ಅಷ್ಟೇ. ಆ್ಯಂಡ್ ನಾಳೆ ವ್ಲಾಗಲ್ಲಿ, ನೆಕ್ಸ್ಟ್ ವ್ಲಾಗಲ್ಲಿ ನವನಾನ ಮೀಟ್ ಮಾಡ್ತೀವಿ. ಅವಳಿಗೆ ಮತ್ತೆ ಮೀಟ್ ಮಾಡಬೇಕಿತ್ತು, ಬಟ್ ಮಾಡೋಕ್ಕಾಗಿಲ್ಲ. ಸೊ ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, Don't forget to like, share, comment and subscribe. keep waiting till our next vlog. Bye.